ಮಾನ್ಯ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೊಂದು ಅದ್ಭುತ ಸುದ್ದಿ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಭಾಗದ ಶಾಸಕಿ, ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ತಮ್ಮ ಸುಪುತ್ರನಾದ ಮರ್ನಾಲ್ ಹೆಬ್ಬಾಳ್ಕರನ್ನು ನೇಮಕಗೊಳಿಸಿ ಆದೇಶಗೊಳಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ ನೋಡಿ, ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಆದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ದಿನೇ ದಿನೇ ಏರ್ತಾ ಹೋಗೋದು. ಇದಕ್ಕೆ ಯಾರು ಕಾರಣೀಭೂತರು, ಯಾವ ಆಧಾರದ ಮೇಲೆ, ಯಾವ ಲೆಕ್ಕದ ಮೇಲೆ ಅಧ್ಯಕ್ಷ ಗಾದಿ ಬಂದ ತಕ್ಷಣ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ದ ಪಟ್ಟಾಭಿಷೇಕಕ್ಕೆ ತಮ್ಮ ಸುಪುತ್ರನ ನೇಮಕ ಮಾಡಿದ್ದು ಅಚ್ಚರಿಯೋ ಅಚ್ಚರಿ. ವೀಕ್ಷಕರೇ, ಯುವ ಹುಡುಗ ಯಾವ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬೆಳೆಸಲಿಕ್ಕೆ, ಕಾಂಗ್ರೆಸ್ ಸಂಘಟನೆ ಮಾಡಲಿಕ್ಕೆ, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಪ್ರಭಾವ ಬೀರುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಮರ್ನಾಲ್ ಹೆಬ್ಬಾಳ್ಕರ್ ಪ್ರಭಾವ ಬೀರುತ್ತೆ, ಕಾದು ನೋಡುವುದೇ ಕಾಂಗ್ರೆಸ್ ಪಕ್ಷದ ಕಿರಿಯ ಕಾರ್ಯಕರ್ತರು, ಮತದಾರರು, ಕರ್ನಾಟಕದ ಜನತೆ ಇನ್ನು ಕಾದು ನೋಡುವ ವಿಷಯ ಗೊತ್ತಾಗುತ್ತೆ ವೀಕ್ಷಕರೇ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವಾಗಲೂ ಮನೆಮಗಳಂತ ಮನೆ ಮಾತಾಗಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಷಯ. ಈಗ ಅಲ್ಲಿ ಗೆಲ್ಲೋದು ಮತ್ತು ಅಲ್ಲಿ ಪಣ ತೊಟ್ಟು ಮತ್ತೆ ಆರಿಸಿ ಬರುವುದು ಶತಸಿದ್ಧ ಅಂತ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಬುದ್ಧ ಮತದಾರ ಯಾವ ನಿರ್ಣಯ ತಗೋತಾನೆ ಅದು ಕಾದ್ ನೋಡೋ ಇನ್ನು ಮಗನಾದ ಮರ್ನಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವ ರೀತಿ ಒಗ್ಗೂಡಿಸ್ತಾರೆ, ಯಾವ ರೀತಿ ಸಂಘಟನೆ ಮಾಡ್ತಾರೆ, ಇನ್ನು ಕಾದು ನೋಡಬೇಕಾದ ವಿಷಯ ವೀಕ್ಷಕರೇ. ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ, ನಮಸ್ಕಾರ.